ನಿಮ್ಮ ಒಂದು ವಾಟ್ಸಪ್ ನ ನೀವು ಏನ್ ಮಾಡಿರ್ತೀರಪ್ಪ ಅಂದ್ರೆ ಡಿಲೀಟ್ ಮಾಡ್ಕೊಂಡಿರ್ತಾರ ಅದೇ ಮೊಬೈಲ್ ನಂಬರ್ ಇಂತ ನಿಮ್ಗ ಮತ್ತ ವಾಟ್ಸಪ್ ನ ನಿಮ್ಗೆ ಹಳೆ ವಾಟ್ಸಪ್ ನಿಮ್ಗ ಬೇಕಪ್ಪ ಅಂತಂದ್ರ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡಕ್ಕಿಂತ ಮುಂಚೆ ಐತಲ್ಲ ನೀವು ಮೊದಲು ಒಂದು ಕೆಲಸ ಮಾಡ್ಬಿಡಿ. ಸೊ ಏನಪ್ಪಾ ಅಂತಂದ್ರ ಫಸ್ಟ್ ನೀವು ಮೊಬೈಲ್ ನಾಗ ಹೋಗೈತಲ್ಲ ನಿಮ್ಮ ಒಂದು ಪ್ಲೇ ಸ್ಟೋರ್ ಆಪ್ ನ ನೀವು ಓಪನ್ ಮಾಡ್ಕೊಂಡು ವಾಟ್ಸಪ್ ಆಪ್ ಐತಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ರೆಡಿ ಆಗಿರಿ. ನಾನು ಐತಲ್ಲ ಅದ ಮೊಬೈಲ್ ನಾಗ ಹೇಗೆ ನಿಮ್ಮ ಹಳೆ ವಾಟ್ಸಪ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತಪ್ಪ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಬನ್ನಿ ಶುರು ಮಾಡೋಣ. ನಿಮ್ಮ ಒಂದು ವಾಟ್ಸಪ್ ನ ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅದು ನಿಮ್ಮ ಮೊಬೈಲ್ ನಾಗ ಬರುತ್ತೆ. ಬಂದಾದ್ಮೇಲೆ ಅದನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ ನೋಡ್ರಿ. ಇಲ್ಲಿ ಮೇಲ್ಗಡೆ ವೆಲ್ಕಮ್ ಟು ವಾಟ್ಸಪ್ ಅಂತ, ಸೊ ಅದ್ರ ಕೆಳಗಡೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕಾಣುತ್ತಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎಂಟರ್ ಯುವರ್ ಫೋನ್ ನಂಬರ್ ಅಂತ ಇಲ್ಲಿ ಕೇಳುತ್ತಾ. ಅದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಮೇಲ್ಗಡೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಂಡಿಯಾ ಅಂತ ಒಂದು ಆಪ್ಷನ್ ಕಾಣುತ್ತಾ, ಫಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಿಮ್ಮ ಕಂಟ್ರಿ ಕೋಡ್ ಬಂದಿರ್ತೈತಿ ಮತ್ತೆ ಇಂಡಿಯಾ ಅಂತ ಸೆಲೆಕ್ಟ್ ಆಗಿರ್ತೈತಿ. ಅದು ಆಗೈತೆ ಇಲ್ಲ ಒಂದ್ಸರಿ ಚೆಕ್ ಮಾಡ್ರಿ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ನಿಮ್ಮ ಒಂದು ಫೋನ್ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತ. ಹಳೆಯ ವಾಟ್ಸಪ್ ಬೇಕಪ್ಪ ಅಂತಂದ್ರ ನೀವು ಹಳೆಯ ವಾಟ್ಸಪ್ ನಂಬರ್ ಏನ್ ಹಾಕಿರ್ತಿರಲ್ಲ ಆ ನಂಬರ್ನ ಎಂಟರ್ ಮಾಡಿ. ಸೊ ಎಂಟರ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಲೋಡ್ ಆಗ್ತಾ ಇದೆ, ವೇಟ್ ಮಾಡಿ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ವೆರಿಫೈಡ್ ಅಂತ ನಿಮ್ಗೆ ಬರುತ್ತಾ. ಹಳೆಯ ವಾಟ್ಸಪ್ ನೀವು ಕ್ರಿಯೇಟ್ ಮಾಡಾಕ್ ಕುಂತಿದ್ರಪ್ಪ ಅಂತಂದ್ರ ಒಮ್ಮೊಮ್ಮೆ ಏನಾಗತ್ತಪ್ಪ ಅಂತಂದ್ರ OTP ಬರುತ್ತಾ. ಹೊಸ ನಂಬರ್ ಕೂಡ ಯಾರು ಹಾಕಿರ್ತಾರಲ್ಲ ಅವ್ರದ್ದು ಕೂಡ OTP ಬರುತ್ತೆ. ಸೊ ನೀವು OTP ನ ನೀವು ಎಂಟರ್ ಮಾಡ್ಕೋಬಹುದು. ಕೆಲವೊಂದ್ಸರಿ ವೆರಿಫೈಡ್ ಅಂತ ಬರುತ್ತೆ. ಸೊ ವೆರಿಫೈಡ್ ಬಂತಪ್ಪ ಅಂದ್ರೆ ಜಸ್ಟ್ ಇನ್ನೂ ಇಲ್ಲ, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಳ್ರಿ. ಅದಾದ್ಮೇಲೆ ಅಲೌ ಆಕ್ಸೆಸ್ ಅಂತ ಇಲ್ಲಿ ಕಾಣುತ್ತಲ್ಲ, ಸೊ ನೀವು ಅಲೌ ಆಕ್ಸೆಸ್ ಮಾಡೋದಿತ್ತಪ್ಪ ಅಂತಂದ್ರ ಆಕ್ಸೆಸ್ ಮಾಡ್ಕೊಳ್ಳೋದಿತ್ತಪ್ಪ ಅಂದ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಬ್ಯಾಡಪ್ಪ ಅಂತಂದ್ರ ಸ್ಕಿಪ್ ಅಂತ ಕೊಡಿ. ಸದ್ಯಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಪ್ಪ ಅಂತಂದ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಗೆ ಬನ್ರಿ. ಬಂದಾದ್ಮೇಲೆ ರೀಸ್ಟೋರ್ ಬ್ಯಾಕಪ್ ಅಂತ ಕೇಳತೈತಿ. ಬ್ಯಾಕಪ್ ಏನಾದ್ರು ಬೇಕಪ್ಪ ಅಂತಂದ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಬ್ಯಾಡಪ್ಪ ಅಂತಂದ್ರ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾನು ಆಲ್ರೆಡಿ ಪ್ರೊಫೈಲ್ ಪಿಕ್ಚರ್ನ ಹಾಕೊಂಡಿದ್ದೀನಿ. ನಿಮ್ಗೆ ಬೇಕಪ್ಪ ಅಂತಂದ್ರ ಪ್ರೊಫೈಲ್ ಪಿಕ್ಚರ್ ನೀವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕ್ಯಾಮ್ರಾ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಾಗ ಹೋಗಿ ನೀವು ನಿಮ್ಗೆ ಇಷ್ಟವಾದಂತ ನಿಮ್ಮ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಆಡ್ ಮಾಡ್ಕೊಡ್ರಿ. ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಒಂದು ಟೈಪ್ ಯುವರ್ ನೇಮ್ ಅಂತ ಇಲ್ಲಿ ಕಾಣತೈತಲ್ಲ, ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿ. ಸೊ ನಿಮ್ಮ ಒಂದು ನೇಮ್ ಯಾವ್ದೈತಲ್ಲ ಅದನ್ನ ಎಂಟರ್ ಮಾಡಿ. ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ಮೇಲ್ಗಡೆ ಬೇಕಾದ್ರೆ ಅದ್ರದ್ದು ನೆಕ್ಸ್ಟ್ ಐತಲ್ಲ ಇಲ್ಲಿ ಎಮೋಜಿ ಕಾಣುತ್ತೆ ನೋಡ್ರಿ. ಬೇಕಾದ್ರೆ ಎಮೋಜಿ ಕೂಡ ನೀವು ಇಲ್ಲಿ ಹಾಕೋಬಹುದು. ಸೊ ಈ ರೀತಿಯಾಗಿ ಬಾಜು ನೇಮ್ ಪಕ್ಕ ಹಾಕೋಬಹುದು. ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಕಂದ್ರೆ ಹಾಕೊಳ್ರಿ, ಇಲ್ಲಪ್ಪ ಅಂದ್ರೆ ಬೇಡ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಜಸ್ಟ್ ನಿಮ್ಮ ಒಂದು ವಾಟ್ಸಪ್ ಪೂರ್ತಿಯಾಗಿ ಸೆಟಪ್ ಆತು. ಸೊ ಇವಾಗ ಯಾರಿಗಾದ್ರೂ ನೀವು ಹಾಯ್ ಅಂತ ಕಳ್ಸೋದಿತ್ತಪ್ಪ ಅಂದ್ರೆ ಯಾವ ರೀತಿ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಹಳೆಯ ಬ್ಯಾಕಪ್ ಕಾಂಟ್ಯಾಕ್ಟ್ ಬಂದೈತಿ. ಸೊ ನಿಮ್ದು ಏನಾದ್ರು ಯಾರಿಗಾರ ಹಾಯ್ ಅಂತ ಕಳ್ಸೋದಿತ್ತಪ್ಪ ಅಂದ್ರೆ ಅವ್ರ ಒಂದು ಕಾಂಟ್ಯಾಕ್ಟ್ ನ ನೀವು ಓಪನ್ ಮಾಡಿ. ಈ ರೀತಿಯಾಗಿ ಓಪನ್ ಮಾಡಾದ್ಮೇಲೆ ಸೊ ಈ ರೀತಿಯಾಗಿ ನೀವು ಹಾಯ್ ಅಂತ ಕಳ್ಸಬಹುದು. ಇಲ್ಲಿ ಮೆಸೇಜ್ ಅಂತ ಇರುತ್ತಲ್ಲ, ಸೊ ಈ ರೀತಿಯಾಗಿ ನೀವು ಹಾಯ್ ಅಂತ ಕಳ್ಸಬಹುದು. ಮತ್ತೆ ಏನಾದ್ರು ಫೋಟೋ ಏನಾದ್ರು ಸೆಂಡ್ ಮಾಡೋದಿತ್ತಪ್ಪ ಅಂತಂದ್ರೆ ಇಲ್ಲಿ ಕಾಣುತ್ತೆ ನೋಡ್ರಿ. ಇಲ್ಲಿ ಗ್ಯಾಲರಿ ಓಪನ್ ಮಾಡುತ್ತೆ ನೋಡ್ರಿ. ಇಲ್ಲಿ ಬಾಣ ಗುರುತು ಮಾಡಿರ್ತೀನಿ ನಾನು, ಗೊತ್ತಾಗ್ಲಿಪ್ಪ ಅಂತಂದ್ರೆ ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಗ್ಯಾಲರಿನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಫೋಟೋನ ಸೆಂಡ್ ಮಾಡಬಹುದು. ಅದ್ರ ಬಾಜು ಐತಿಲ್ಲ ಇಲ್ಲಿ ಕ್ಯಾಮ್ರಾ ಬರ್ತಾ, ಬೇಕಾದ್ರೆ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಫೋಟೋ ತೆಗೆದು ಕೂಡ ಅದನ್ನ ಕೂಡ ಸೆಂಡ್ ಮಾಡಬಹುದು. ಅದಾದ್ಮೇಲೆ ಲೊಕೇಶನ್ ಕೇಳುತ್ತೆ, ಇಲ್ಲಿ ಲೊಕೇಶನ್ ಕೂಡ ನೀವು ಶೇರ್ ಮಾಡ್ಕೋಬಹುದು. ಸೊ ಅದ್ರ ಬಾಜು ಕಾಂಟ್ಯಾಕ್ಟ್ ಅಂತ ಐತಿ. ಕಾಂಟ್ಯಾಕ್ಟ್ ಏನಾದ್ರು ಬೇಕಪ್ಪ ಅಂತಂದ್ರೆ ಇಲ್ಲೇ ಸಿಗುತ್ತೆ ನಿಮ್ಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದಾದ್ಮೇಲೆ ಡಾಕ್ಯುಮೆಂಟ್ ಅಂತ ಬರ್ತಾ, ಕೆಲವೊಂದಿಷ್ಟು ಭಾಳ ಅದಾವ ಇಲ್ಲಿ ಇನ್ನು ಆಪ್ಷನ್. ಇಲ್ಲಿ ಡಾಕ್ಯುಮೆಂಟ್ ಏನಾದ್ರು ನೀವು ಸೆಂಡ್ ಮಾಡ್ತೀರಪ್ಪ ಅಂದ್ರೆ ಅದ್ರ ಕೂಡ ನೀವು ಸೆಂಡ್ ಮಾಡ್ಕೋಬಹುದು. ಸೊ ಇವಾಗ ಏನು ಇಲ್ಲ, ನಿಮ್ಗೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಮಾಡ್ಕೊಳ್ರಿ ಇದ್ರೊಳಗೆ. ಸೊ ಸದ್ಯಕ್ಕೆ ನಾನು ಇದನ್ನ ತೋರಿಸ್ತಾ ಇಲ್ಲ.
ಸೊ ನೀವು ಬೇಕಪ್ಪ ಅಂದ್ರೆ ಯೂಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಐತಲ್ಲ ವಿಡಿಯೋ ಕಾಲ್ ಏನಾದ್ರು ಮಾಡೋದಿತ್ತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಇರ್ತದೆ ಸಿಂಬಲ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಕಾಣಿಸ್ಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ವಾಯ್ಸ್ ಕಾಲ್ ಅಂತ ಬರುತ್ತೆ ಅಂದ್ರೆ ಆಡಿಯೋ ಕಾಲ್. ಸೊ ಆಡಿಯೋ ಕಾಲ್ ಏನಾದ್ರು ನಿಮ್ಗೆ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಂಡು ಇದು ಅಲೋ ಕೊಡಿ. ಅಲೋ ಕಟ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮತ್ತೆ ಅಲೋ ಅಂತ ಬರುತ್ತೆ ಅಲೋ ಅಂತ ಕೊಡಿ. ಸೊ ಇಷ್ಟೆಲ್ಲ ನೀವು ಅಲೋ ಮಾಡಿದ್ರಪ್ಪ ಅಂತಂದ್ರೆ ಆಡಿಯೋ ಕಾಲ್ ಹೋಗುತ್ತೆ. ಜಸ್ಟ್ ಈಗ ಇದೇ ತರ ಆಡಿಯೋ ಕಾಲ್ ಮಾಡೋದು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇದೇ ತರ ಆಡಿಯೋ ಕಾಲ್ ಮಾಡೋದು ಏನು ದೊಡ್ಡದಾಗಿದ್ರು ಆಡಿಯೋ ಕಾಲ್ ಮಾಡೋದು. ಸೊ ಮುಂದೆ ವಿಡಿಯೋ ಕಾಲ್ ಮಾಡ್ಬೇಕಪ್ಪ ಅಂದ್ರೆ ಸೇಮ್ ಅಲ್ಲೇ ವಾಯ್ಸ್ ಕಾಲ್ ಕೆಳಗಡೆ ವಿಡಿಯೋ ಕಾಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ವಿಡಿಯೋ ಕಾಲ್ ಮಾಡಿದ್ರಪ್ಪ ಅಂತಂದ್ರೆ ಈ ರೀತಿಯಾಗಿ ವಿಡಿಯೋ ಕಾಲ್ ಹೋಗುತ್ತೆ. ಸೊ ಜಸ್ಟ್ ಏನಿಲ್ಲ ನಾನು ಸದ್ಯಕ್ಕೆ ಕಟ್ ಮಾಡ್ತೀನಿ ಇದು. ಸೊ ಈ ರೀತಿಯಾಗಿ ನೀವು ವಿಡಿಯೋ ಕಾಲ್ ಮಾಡ್ಕೋಬಹುದು. ಸೊ ಈ ಆಪ್ಷನ್ ನಾನು ಹೇಳ್ಕೊಟ್ಟೆ ಇವಾಗ. ಸೊ ಇದ್ರಾಗೆ ನಿಮ್ಗೇನಾದ್ರು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇದು ತಿಳಿಸ್ಕೊಟ್ಟೆ. ಸೊ ನಿಮಗೇನಾದ್ರು ಬೇಕಪ್ಪ ಅಂತಂದ್ರೆ ಕಾಮೆಂಟ್ ತಿಳಿಸಿ. ಇನ್ನೊಂದು ಏನಾದ್ರು ನಾನು ಗೊತ್ತಿರೋದು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ರೈಟ್ ಸೈಡ್ನಾಗ ಇಲ್ಲಿ ನಾನು ಬ್ಯಾಕಪ್ ಬಂದು ಇಲ್ಲಿ ತೋರ್ಸಂತೀನಿ ನೋಡ್ರಿ. ರೈಟ್ ಸೈಡ್ನಾಗ ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತಲ್ಲ ಸೊ ಅದ್ರ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಕಾಣಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಏನೇನು ಬರ್ತಾವ ಅಂತ ನೋಡೋಣ. ಸೊ ಇಲ್ಲಿ ಒಂದೇದು ನ್ಯೂ ಗ್ರೂಪ್ ಅಂತ ಬರುತ್ತೆ. ಸೊ ನೀವು ಗ್ರೂಪ್ನ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಗ್ರೂಪ್ ಆ್ಯಡ್ ಮಾಡಕ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ತೋರ್ಸಂತೀನಿ ನೋಡ್ರಿ. ಸೊ ಈ ರೀತಿಯಾಗಿ ನೀವು ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ನೇಮ್ನ ಕೊಡ್ಬೇಕಾಗತ್ತೆ. ಸೊ ನಾನು ಸದ್ಯಕ್ಕೆ ಇದನ್ನು ತೋರಿಸೋದಿಲ್ಲ. ನಿಮಗೆ ಬೇಕಪ್ಪ ಅಂದ್ರೆ ಮಾಡ್ಕೊಳ್ರಿ. ಸೊ ಸದ್ಯಕ್ಕೆ ನಾನು ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದಾದ್ಮೇಲೆ ಸೊ ಜಸ್ಟ್ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ನ್ಯೂ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಎಲ್ಲ ನೀವು ಸೇವ್ ಮಾಡ್ಕೋಬಹುದು. ಸೊ ಇದು ಎರಡನೇ ಆಪ್ಷನ್. ಸೊ ಇಲ್ಲೆಲ್ಲ ನಿಮಗೆ ಯಾರ್ಯಾರು ವಾಟ್ಸಪ್ನ ಯೂಸ್ ಮಾಡ್ತಾರಲ್ಲ ಅವರು ಎಲ್ಲ ಕಾಂಟ್ಯಾಕ್ಟ್ಸ್ ಇಲ್ಲಿ ನಿಮ್ಗೆ ಸಿಗ್ತಾವೆ. ಇಲ್ಲೆಲ್ಲ ಕಾಣಿಸ್ತಾವಲ್ಲ ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ನಾಗೂ ಈ ರೀತಿಯಾಗಿ ಕಾಣ್ತಾ ಇರ್ತೈತಿ. ಸೊ ನೀವು ಬೇಕಪ್ಪ ಅಂತಂದ್ರೆ ಅವ್ರಿಗೆಲ್ಲ ಹಾಯ್ ಅಂತ ನೀವು ಮೆಸೇಜ್ ಎಲ್ಲ ಮಾಡ್ಕೋಬಹುದು. ವಿಡಿಯೋ ಕಾಲ್ ಬೇಕಪ್ಪ ಅಂತಂದ್ರೆ ವಿಡಿಯೋ ಕಾಲು ಆಡಿಯೋ ಕಾಲ್ ಎಲ್ಲ ಮಾಡ್ಕೋಬಹುದು. ಇಷ್ಟ ಮತ್ತೇನು ಇಲ್ಲ ಇದ್ರೊಳಗೆ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಹೇಳಿನಿ. ಸೊ ನಿಮ್ಗೇನಾದ್ರೂ ಬೇಕಪ್ಪ ಅಂತಂದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಅಂತೂ ಇಷ್ಟ ಕ್ರಿಯೇಟ್ ಮಾಡೋದು ಮತ್ತೇನು ಇಲ್ಲ ಇದ್ರೊಳಗೆ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಬಾಯ್.